ಮಣಿಕಾಂತ ಪ್ರಾಂತ್ಯಕ್ಕೆ ಹೋಗ್ಬೇಕು ಅನ್ಕೊಂಡಿರೋ ನೈನಿ ಯಾಕಿನ್ನು ಹಾಲಿಗೆ ಬಂದೇ ಇಲ್ವಲ್ಲ? ಅಯ್ಯೋ, ಮಗು ಪೆಟ್ಗೆ ಪಕ್ಕ ಇದೆಯಲ್ಲ, ಎಲ್ರು ಬನ್ನಿ. ಹಾಸ್, ನೈನಿ, ವೇಶ್. ಅತ್ತೆ, ಏನಾಯ್ತು? ಸಮಯಕ್ಕೆ ಸರಿಯಾಗಿ ನಾನು ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಮಗುಗೆ ಕರೆಂಟ್ ಶಾಕ್ ಹೊಡಿತಾ ಇತ್ತು. ಅದೇಗೆ ಗೊತ್ತಿಲ್ದೇ ಇರೋಳ ಹಾಗೆ ಹೊಸ್ತಾ ಕೇಳ್ತಿಯಲ್ಲೇ? ಮಗು ಪೆಟ್ಗೆ ಪಕ್ಕ ನಿಂತಿತ್ತು. ಆಟ ಆಡೋ ವಸ್ತು ಅನ್ಕೊಂಡು ಅದನ್ನ ಮುಟ್ಟಿದಿದ್ರೆ ಏನ್ ಗತಿ ಆಗ್ತಿತ್ತು? ಬದುಕಿರ್ತಾಳ? ಗೋವಿಂದ ಅಂತ ಕೈ ಮುಗಿಯದೆ. ಬಾಯಿ ಮುಚ್ಚೋ. ಪಾಪ, ಒಳ್ಳೆ ಕೆಲ್ಸಕ್ಕೆ ಅಂತ ಇವ್ರಮ್ಮ ಹೋಗ್ತಿರೋ ಟೈಮಲ್ಲಿ ಇಂಥ ಮಾತೆಲ್ಲ ಯಾಕೋ ಆಡ್ತೀರಾ? ನೈನಿ ಯಾವಾಗ ಹೊರಡ್ತಾಳಂತೆ? ಇವಾಗ್ಲೇ ಚಿಕ್ಕಮ್ಮ. ಏನು ವಿಶಾಲ್ ಕೂಡ ಬರ್ತಾ ಇದ್ದಾನ? ಇಲ್ಲ ಭಾವ, ನಾನೊಬ್ಳೇ ಹೋಗ್ಬಿಟ್ಟು ಬರ್ತೀನಿ. ನೈನಿ ಕಾನ್ಫಿಡೆನ್ಸ್ ನೋಡಿದ್ರಾ? ಹೋಗ್ ಬರ್ತೀನಿ ಅಂತಿದ್ದಾಳೆ. ದಟ್ ಇಸ್ ನೈನಿ. ಖಂಡಿತವಾಗ್ಲೂ ಕ್ಷೇಮವಾಗಿ ಹೋಗಿ ಪಂಚಕಮಣಿನ್ ತಗೊಂಡ್ ಬರ್ತಾಳೆ. ಲಾಭದ ಲೆಕ್ಕನ ಬಂದಾದ್ಮೇಲೆ ಯೋಚನೆ ಮಾಡ್ಬೋದಕ್ಕ. ಒಬ್ಳೇ ಹೋಗ್ತಿದ್ಯಾ? ಹುಷಾರಕ್ಕ. ನೈನಿ ಜೊತೆ ನಾನು ಕೂಡ ಹೋಗಿ ಬರ್ತೀನಮ್ಮ. ತುಂಬಾ ಸಂತೋಷ ಗುರುಗಳೇ. ಅದೇನ್ ಗುರುಗಳೇ, ನಾನೊಬ್ಳಿಗೆ ಹೋಗಕ್ ಹೇಳಿದ್ರಲ್ವಾ, ಈಗ ನೀವ್ ಕೂಡ ಬರ್ತೀನಿ ಅಂತ ಹೇಳ್ತಿದ್ದೀರಲ್ಲ? ನೈನಿ, ವಿಶಾಲಾಕ್ಷಿ ಅಮ್ಮನವರ ಉಪಾಸಕರ ಸ್ವಾಮೀಜಿಯವರು ನಿನ್ ಜೊತೆ ಬರೋದ್ರಿಂದ ಎಲ್ಲ ಒಳ್ಳೇದೇ ಆಗತ್ತೆ. ಅದು ಇಲ್ಲ ಅಂತ ನಾವ್ಯಾರು ಬರಲ್ಲ ಅಂತ, ಬಂದ್ರೂ ತುಂಬಾ ರಿಸ್ಕ್ ಆಗತ್ತೆ ಅಂತ ಹೇಳ್ದೆ ಅಲ್ವಾ ನೈನಿ? ಗುರುಗಳ್ ನಿನ್ ಜೊತೆ ಬರೋದ್ರಿಂದ ನಿನಗೆ ತುಂಬಾ ಸಹಾಯ ಆಗ್ಬೋದು. ಅವ್ರು ಬರ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಭಾಗ್ಯ ಇದ್ಯಾಕ? ಆದ್ರೆ ನಾನೊಬ್ಳನ್ನೇ ಹೋಗು ಅಂತ ಹೇಳಿ ಈ ತೆಂಗಿನಕಾಯಿನ ಕೊಟ್ಟಿದ್ ಕೂಡ ಗುರುಗಳೇನೆ. ಮತ್ತೆ ಮನಸ್ಸನ್ನ ಬದಲಾಯಿಸ್ಕೊಂಡೆ ತಾಯಿ. ನಿನ್ ಜೊತೆಗೆ ಮನೆಯವರು ಯಾರೇ ಬಂದರೂ ಕೂಡ ಒಂದು ವೇಳೆ ನಡಿಬಾರ್ದೇನಾದ್ರೂ ನಡೆದ್ರೆ ನಷ್ಟದ ಪ್ರಮಾಣ ಹೆಚ್ಚಾಗಿರುತ್ತೆ. ನನಗೆ ಮನೆ ಮಕ್ಕಳು ಅಂತ ಯಾರೂ ಇಲ್ಲ. ನಾನು ವೃದ್ಧನೂ ಆಗಿರೋದ್ರಿಂದ ನಾನು ಕಷ್ಟದ ಸುಳಿಯಲ್ಲಿ ಸಿಕ್ಕಾಕೊಂಡ್ರು ಕೂಡ ಯಾರಿಗೂ ಯಾವ ರೀತಿ ನಷ್ಟನೂ ಆಗೋದಿಲ್ಲ. ಹಾಗನ್ಕೋಬೇಡಿ ಗುರುಗಳೇ, ನೀವು ನಮ್ಗೆ ಒಳ್ಳೇದನ್ ಬಯಸೋರು. ಎಷ್ಟು ಸಲ ನಮಗೆ ಮಾರ್ಗದರ್ಶನ ನೀಡಿದ್ದೀರಾ. ಅದಕ್ಕೆ ನೈನಿ, ಈ ಸಲವೂ ಕೂಡ ನೀನು ಹೋಗೋ ಮಾರ್ಗದಲ್ಲಿ ಬೆಳಕಾಗಿರ್ತೀನಿ. ರಿಸ್ಕ್ ತಗೋತೀನಿ ಅಂತ ಅವರೇ ಹೇಳ್ತಿರ್ಬೇಕಾದ್ರೆ ನೀನೇ ಅಕ್ಕಕ್ಕ ಹಿಂದೆ ಮುಂದೆ ನೋಡ್ತೀಯಾ? ನನ್ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ರಿಗೆ ತೊಂದರೆ ಕೊಟ್ರೆ ಅವ್ರಿಗೆ ಬೇಜಾರಾಗುತ್ತಲ್ವಾ ಸುಮನ? ಹಾಗನ್ಕೋಬೇಡಮ್ಮ, ನಾನು ಹೇಳ್ತಾ ಇದ್ದೀನಲ್ಲ, ಈ ಕ್ಷಣದಲ್ಲೂ ಕೂಡ ನನ್ನ ಪ್ರಾಣ ಹೋದ್ರೂ ಸಂತೋಷವಾಗಿ ಪ್ರಾಣ ಬಿಡ್ತೀನಿ. ಸ್ವಾಮಿ, ನೀವು ಮಾಡ್ತಿರೋ ಸಹಾಯಕ್ಕೆ, ನಿಮ್ಮ ಸಹೃದಯಕ್ಕೆ ಎರಡೂ ಕೈ ಮುಗ್ದು ನಮಸ್ಕಾರ ಮಾಡಬೇಕು ಅಂತಿದ್ದೀನಿ. ಆದರೆ ಅವಕಾಶ ಆಗ್ತಾ ಇಲ್ಲ. ನಾನು ಅರ್ಥ ಮಾಡ್ಕೋಬಲ್ಲೆ. ನಿನ್ನ ಕೈ ಸರಿ ಹೋಗ್ಬೇಕು ಅಂತಾನೆ ನೈನಿ ಈ ರೀತಿಯ ಸಾಹಸ ಮಾಡ್ತಿದ್ದಾಳೆ. ಆ ಪೆಟ್ಟಿಗೆಲಿರೋ ಪತ್ರಗಳನ್ನ ತಗೊಳಮ್ಮ. ಯಾಕ್ ಗಾಯತ್ರಿ, ಗುರುಗಳನ್ನ ಮುಂದೆ ಹೋಗೋದಕ್ ಬಿಡದೆ ಹಿಡ್ಕೊಂಡಿದ್ಯಲ್ಲ? ಮಹಾತ್ಮರಾದ್ರು ಸರಿ,
ಕರೆಂಟ್ಗೆ ಗೊತ್ತಾಗಲ್ಲ ಅತ್ತೆ, ಶಾಕ್ ಹೊಡಿಯುತ್ತೆ, ಮುಂದಕ್ಕೆ ಹೋಗ್ಬೇಡಿ ಅಂತ ಹಿಡ್ಕೊಂಡ್ಲೇನೋ. ಮಾತ್ ಬರ್ದೇ ಇದ್ರೂ ಕೂಡ ಈ ಮಗುಗೆ ಎಲ್ಲ ವಿಷಯ ಅರ್ಥ ಆಗತ್ತೆ. ಗಾಯತ್ರಿ ಪುಟ್ಟಿಗೆ ತುಂಬಾ ಶಕ್ತಿ ಇದೆ ತಿಲೋತ್ತಮ. ಹೌದು ಗುರುಗಳೇ, ಅದೃಷ್ಟವಂತೆ ಅಂತ ನಾವು ಆಗಾಗ ಹೇಳ್ತಿರ್ತೀವಿ. ನಮ್ಮ ಅಕ್ಕನ ಹಾಲು ಕುಡಿದು ಬೆಳೆದಿರೋದು, ಶಕ್ತಿ ಇರಲ್ವಾ? ಅತ್ಗೆ, ಇವ್ರ ಮಾತು ಕೇಳ್ಕೊಂಡು ಇಲ್ಲೇ ಇದ್ರೆ ಬೆಳಿಗ್ಗೆ ಆಗಿ ಹುಣ್ಣಿಮೆ ತಿಥಿ ಆಗೋಗುತ್ತೆ. ಹೌದು ನೇನಿ, ಮೊದ್ಲ ಕಾಗದಗಳನ್ನ ತಗೋ. ತಗೋತೀನಿ ಅಕ್ಕ.